ಗುಡ್ ಮಾರ್ನಿಂಗ್ ಕರ್ನಾಟಕ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಇವತ್ತು 1ನೇ ತಾರೀಕು. ನಾನು ನನ್ನ ಮನೆ ಹತ್ರ ಇದ್ದೀನಿ. ಐ ಆಮ್ ಜಸ್ಟ್ ಸ್ಟ್ಯಾಂಡಿಂಗ್ ಇನ್ ಫ್ರಂಟ್ ಆಫ್ ಮೈ ಹೋಮ್. ಓಕೆ, ಇವತ್ತು ಸಂಜೆ ಒಂದು 8 ಗಂಟೆನಲ್ಲಿ ಸೋಕಾಲ್ದ ಒಂದು 20 ಜನ ಮಚ್ಚು ಲಾಂಗು ದೊಣ್ಣೆ ಎತ್ಕೊಂಡು ಆಮ್ ಸಿಕ್ಕಿಬಿಡು, ಮೋಸ್ಟ್ಲಿ ಗನ್ನು ಇತ್ತು ಅನ್ಸುತ್ತೆ. ಓಕೆ, ಇದು ನಮ್ಮ ಮನೆ. ಓಕೆ, ಲಾಂಗ್ ಎಲ್ಲ ಎತ್ಕೊಂಡು ಇದೇ ಜಾಗದಲ್ಲಿ ಅಟ್ಯಾಕ್ ಮಾಡಕ್ ಬಂದಿದ್ರು. ಆನ್ ಟೈಮ್ ನಾನು ಕೊಡಗೇಲಿ ಪೊಲೀಸರಿಗೆ ಹೇಳಿದೆ ಹೇಳ್ತೀನಿ ಅಂತಂದ್ರೆ, ನಾನು ಏನೋ ವಯಸ್ಸಲ್ಲಾಗಿ ಫೋನ್ ಮಾಡಿ ಅರ್ಧ ಗಂಟೆ ಆದ್ಮೇಲೆ ಬಂದವ್ರೆ. ಮೋಸ್ಟ್ಲಿ ಜಗದೀಶನ್ ಮರ್ಡರ್ ಮಾಡ್ಬಿಡಿ ಆಮೇಲೆ ಹೋಗೋಣ ಅಂತ ಲೇಟಾಗಿ ಬಂದವ್ರೆ. ನಾನು ವಯಸ್ಸಲ್ಲಾಗಿ ಫೋನ್ ಮಾಡಿದ್ಮೇಲೆ ಇದು ಕಂಟ್ರೋಲ್ಗೆ ಫೋನ್ ಮಾಡಿ ಅರ್ಧ ಗಂಟೆ ಬಂದಿದ್ದಾರೆ. ಹೆಚ್ಚು ಕಮ್ಮಿ 20 ಜನ ಇದ್ರು. ದೇ ಕ್ಲೇಮ್ ಟು ಬಿ BJP. ಓಕೆ, ಆಮೇಲೆ ಎಲ್ಲ ಭದ್ರಾಪಲ್ಲಿ ಹೋಗ್ಬಿಟ್ಟು ಎಲ್ಲ ಸ್ಲಮ್ ಹುಡುಗರು, ಎಲ್ಲ 2 ವೀಲರ್ಸ್ ಅಲ್ಲಿ ಬಂದಿದ್ರು. ಒಂದು 20-25 ಜನ ಇದ್ರು. ಯಾಕೋ ನಮ್ಮ ಬೊಮ್ಮಾಯಿ ಬಗ್ಗೆ ಯಾಕೆ ಮಾತಾಡಿದ್ರು ಕಿರ್ಚಾಡಿದ್ರು. ಅಷ್ಟೊತ್ತಿಗೆ ಮೊಬೈಲ್ ಎತ್ಕೊಂಡು ರೆಕಾರ್ಡ್ ಮಾಡೋಷ್ಟೊತ್ತಿಗೆ ಅವರು ಅಲರ್ಟ್ ಆಗ್ಬಿಟ್ಟು ಮಾಡ್ಬಿಟ್ರು. ಆಮೇಲೆ ನಾವು ಅಲ್ಲ ಪೊಲೀಸ್ ಫೋನ್ ಮಾಡ್ತೀನಿ ಅಂತ ಅವ್ನು ಹೇಳ್ತಾನೆ ಒಬ್ಬನದ್ರಲ್ಲಿ, ಇನ್ಸ್ಪೆಕ್ಟರ್ ಮಹೇಶ ನಮಗೆ ಗೊತ್ತು ಬಿಡು, ನಮ್ಮ ಏನೋ MP ಶೋಭಾ ಕರಂದ್ಲಾಜೆನೆ ಹಾಕ್ಸ್ಕೊಂಡ್ರು ಅಂತಾರೆ. ಸೊ ನನ್ಗೇನ್ ಅನ್ಸಿತ್ತು ಅಂತಂದ್ರೆ, ಅಂಡ್ ದೇ ಆಲ್ಸೋ ಕ್ಲೇಮ್ ದಟ್ ಏನೋ ನಾವು ಈ XCM CD ಬಗ್ಗೆ ಎಕ್ಸ್ಪೋಸ್ ಮಾಡೋದಕ್ಕೆ ಕೋಪ ಇದೆ ಅವ್ರಿಗೆ. ಅಂಡ್ ಐ ಡೋಂಟ್ ನೋ ವಾಟ್ ವಾಸ್ ದರ್ ಇಂಟೆನ್ಷನ್. ಬಟ್ ಒಂದಂತೂ ನಿಜ, ಅದು ನಿಜ ಅಂತೂ ಅವರು ಒಳ್ಳೇದಂತೂ ಮಾಡಕ್ ಬಂದಿರ್ಲಿಲ್ಲ. ಆಮೇಲೆ ನಮಸ್ಕಾರ. ಓಕೆ, ಏನ್ಯಾವ್ ಆಲ್ರೆಡಿ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಡು ಅಂತಂದ್ರು. ನಾನ್ ಸ್ಟೇಷನ್ಗೆ ಹೋಗಲ್ಲ, ನಿಮ್ಮ ಸರ್ಕಾರ ಸೆಕ್ಯೂರಿಟಿ ಕೊಟ್ಟರೆ ಬರ್ತೀನಿ, ಆಮೇಲೆ ಪ್ರೈವೇಟ್ ಸೆಕ್ಯೂರಿಟಿ ಮಾಡ್ತೀನಿ. ನಾನು ಮಾಡ್ಕೊಂಡಿದ್ದೀನಿ. ಪೊಲೀಸ್ ಕಮಿಷನರ್ ದಯಾನಂದ್, ಕೊಡಗೇಳಿ ಇನ್ಸ್ಪೆಕ್ಟರ್ ಮಹೇಶ, ನನಗೇನು ಸೆಕ್ಯೂರಿಟಿ ಏನ್ ಬೇಡ, ನಾನು ಪ್ರೈವೇಟ್ ಸೆಕ್ಯೂರಿಟಿ ಮಾಡ್ಕೊಂಡಿದ್ದೀನಿ. ಬಟ್ ಒಂದಂತೂ ನಿಜ, ಸೆಲ್ಫ್ ಡಿಫೆನ್ಸ್ ಅಲ್ಲಿ ಐ ವಿಲ್ ಟೀಚ್ ದೆಮ್ ಎ ಲೆಸನ್. ಹೆನ್ಸ್ ಫೋರ್ತ್ ನಮ್ಮ ಮೇಲೆ ಯಾವುದೇ ಅಟ್ಯಾಕ್ ಆರೋ ಐ ಆಮ್ ನಾಟ್ ಡಿಪೆಂಡ್ ಆನ್ ಪೊಲೀಸ್. ನನಗೆ ಗೊತ್ತು ನಿಮ್ಗಳಿಗೆ ನಮ್ಮಂತವ್ರು ಸತ್ರ ವಿಷಯ, ನಾವು ಸಾಯಲ್ಲ. ಮಹೇಶ, ಕೊಡಗೇಳಿ ಇನ್ಸ್ಪೆಕ್ಟ್ರೆ, ದಯಾನಂದು, ನಾವ್ ಯಾರು ಸಾಯಲ್ಲ. ನಾವು ಸೆಲ್ಫ್ ಡಿಫೆನ್ಸ್ ಅಲ್ಲಿ ನನಗೂ ಗೊತ್ತಿದೆ. ಒಬ್ಬ ಲಾಯರ್ ಆಗಿ I know how to use the self-defense. You will see what self-defense I'm going to use. Okay? Security, ಸದ್ಯ ನಿಮ್ಮನ್ನ ನೀವು ಕಾಪಾಡ್ಕೊಳ್ಳಿ. ಅವ್ನ ವಯಸ್ಸಲ್ಲಿ ಅವ್ನು ಹೇಳ್ತಾ ಇದ್ದ, ಸರ್ ನಮ್ಮ ಹತ್ರನೇ ಮೇಲಿಲ್ಲ ಸರ್, ನಮ್ಗೆ ಯಾರನ್ನ ಹೊಡೆದ್ರೆ ಕಾಪಾಡಿಲ್ಲ ಅಂತ ಇದ್ದ. ಕೊಡಗೇಳಿ ಪೊಲೀಸರು ಹೊಡೆದ್ರೆ ಅವ್ರ ಹತ್ರನೇ ಮೆನಿಲ್ಲ ಅಂತೆ, ಅವ್ರ ಹತ್ರ ಗನ್ ಇಲ್ಲ ಅಂತೆ. ಅದನ್ನ ಹೇಳ್ದ. ಏನ್ ಮಾಡಕ್ಕಾಗತ್ತೆ? ಏನೋ ಇಷ್ಟು ದೊಡ್ಡ ಸೆನ್ಸಿಟಿವ್ ಕೇಸ್ಗಳನ್ನ ಕಳೆದ 1.5 ತಿಂಗಳಿಂದ ಹ್ಯಾಂಡಲ್ ಮಾಡ್ತಾ ಇದೀವಿ. ಮೊನ್ನೆ ಇವರೇ ಅರೆಸ್ಟ್ ಮಾಡಿ ಕರ್ಕೊಂಡ್ಬಂದು ನಾವು ವಿ ಕ್ಲೇಮ್ಡ್ ಇಟ್. ಯಾವ ಪ್ರೊಸೀಜರ್ ಮಾಡ್ಲಿ? ನಾನು ನೋಡಿ ಸೆಕ್ಯೂರಿಟಿ ವಿಚಾರಕ್ಕೆ ಬಂದ್ರೆ ಸುಮ್ಮನೆ ಅವ್ರೆ ನೋಡಿ ನಮ್ಮ ಮನೆ ನೋಡಿ ಹೆಂಗಿದೆ. ನನ್ನ ಹತ್ರ ಐ ಹ್ಯಾವ್ ಮೈ ಓನ್ ಸೆಲ್ಫ್ ಡಿಫೆನ್ಸ್. ಅಲ್ಲ, ಕಾಂಗ್ರೆಸ್ ಸರ್ಕಾರ ಅವ್ರನ್ನೇ ಕಾಪಾಡ್ಕೊಳಕ್ಕೆ ಆಗಲ್ಲ, ಇನ್ನು ನಮ್ಮಂತವ್ರಲ್ಲಿ ಕಾಪಾಡ್ತಾರೆ. ಹಂಗಾಗಿ ನಾನೇನು ಕಾಂಗ್ರೆಸ್ ಸರ್ಕಾರ ಮತ್ತೆ ಪೊಲೀಸರ ಮೇಲೆ ಡಿಪೆಂಡ್ ಆಗಿಲ್ಲ. ಐ ಹ್ಯಾವ್ ಮೈ ಓನ್ ಅರೇಂಜ್ಮೆಂಟ್. ಸೆಲ್ಫ್ ಡಿಫೆನ್ಸ್ ಅಂದ್ರೆ ಏನು ಅಂತ ನಾನು ತೋರಿಸ್ತೀನಿ. ಓಕೆ, ಐ ಆಮ್ ಈಕ್ವಲ್ ಇಕ್ವಿಡ್. ಮಮ್ಮಾಯರೇ ತುಂಬಾ ಥ್ಯಾಂಕ್ಸು, ಶೋಭಾತ್ ಕರಂದ್ಲೆ ತುಂಬಾ ಥ್ಯಾಂಕ್ಸು. ಆಮೇಲೆ ನಥಿಂಗ್ ಟು ವರಿ ಕರ್ನಾಟಕ, ಐ ಆಮ್ ಸೇಫ್. ನನಗೇನು ಸೆಕ್ಯೂರಿಟಿ ಬೇಡ. ಪೊಲೀಸ್ ಕಮಿಷನರ್ ನಾನು ಸೆಕ್ಯೂರಿಟಿ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡ. ನಾನು ಗೋವಾದಿಂದ ನಮ್ಮ ಪ್ರೈವೇಟ್ ಸೆಕ್ಯೂರಿಟಿನ ಬರಕ್ ಹೇಳಿದ್ದೀನಿ. ದೇ ಆರ್ ಕಮಿಂಗ್ ಇನ್. ಒಂದು 5 BMW ಬರ್ತಾ ಇದಾರೆ. ಐ ವಿಲ್ ಟೇಕ್ ಕೇರ್ ಆಫ್ ಮೈ ಪೊಲೀಸ್ ಕಮಿಷನರ್. ನನ್ನ ಸೆಕ್ಯೂರಿಟಿ ಗೋವಾದಿಂದ ಬರ್ತಾವ್ರೆ, ನೀನ್ ವರಿ ಮಾಡ್ಕೊಂಬೇಡ. ಸದ್ಯ ನೀನ್ ಸಿದ್ದುನ್ ಕಾಪಾಡು, ನಿನ್ನನ್ ಕಾಪಾಡ್ಕೋ. ಆ ಪೊಲೀಸ್ ಕೊಡಗೇಳಿ ಇನ್ಸ್ಪೆಕ್ಟರ್ ಅವನಿಗೆ ಭಯ ಬೀಳ್ತಾನಂತೆ ಮಹೇಶ. ಆಮೇಲೆ ಅವನು ಮಹೇಶ ಹಿಂದುತ್ವವಾದಿ ಅಂತೆ. ಯಾರು? ಕೊಡಗೇಳಿ ಇನ್ಸ್ಪೆಕ್ಟರ್ ಕೂರ್ಗಿ ಅಂತೆ. ನನ್ಗೆ ಯಾರು ಹೇಳಿದ್ರು. ಹಂಗಾಗಿ ಮೊನ್ನೆ ಅದೇ BJP ಬಗ್ಗೆ ನಾವೆಲ್ಲ ಎಕ್ಸ್ಪೋಸ್ ಮಾಡ್ತಾ ಇರೋದಕ್ಕೆ BJP ಇಲ್ಲ, ನಾವು XCM ಅಂತ ಹೇಳಿದ್ರೆ ಅವರು ಬೊಮ್ಮಾಯಿ ಅಂತ ಇವರು ಮಿಸ್ಟೇಕ್ ಆನ್ ಮಾಡ್ಕೊಂಡು ಹುಡುಗರು ಕಳಿಸಿ ನಾನು ಕಾಲ್ಸಿ ಇದಕ್ಕೆ 100ಗೆ ಫೋನ್ ಮಾಡಿದ್ರೆ ಪೊಲೀಸ್ ಕಂಟ್ರೋಲ್ ರೂಮ್ಗೆ 3/4 ಗಂಟೆ ಆದ್ಮೇಲೆ ಬಂದರೆ ಮೋಸ್ಟ್ಲಿ ಎಣ ಬಿದ್ದೋಗ್ಬಿಡಿ ಅಂತ. ಬಟ್ ನಾವು ಸೆಲ್ಫ್ ಡಿಫೆನ್ಸ್ಗೆ ನಮ್ಮ ಕಡೆಯಿಂದ ರೆಡಿ ಇದ್ದೀವಿ. ಪೊಲೀಸ್ ಕಮಿಷನರ್ ಸೆಲ್ಫ್ ಡಿಫೆನ್ಸ್ ನಾನು ಏನು ಅಂತ ತೋರಿಸ್ತೀನಿ. ದಯಾನಂದು ಸೆಲ್ಫ್ ಡಿಫೆನ್ಸ್ ಅಂತ ತೋರಿಸ್ತೀನಿ. ಐ ಲವ್ ಯು ದಯಾನಂದು, ಐ ಲವ್ ಯು ದಯಾನಂದು. ಒಡೆ ಒಂದು ಥ್ಯಾಂಕ್ಸ್ ಹೇಳ್ಬೇಕು ಮಮ್ಮಿ ಅವ್ರೆ. ನಿಮ್ಗೆ ಆತರ ನಾನು ನಿಮ್ ಬಗ್ಗೆ ಎಲ್ಲೂ ಹೇಳಿಲ್ಲ. ನಿಮ್ಮ ಹೆಸರು ಹೇಳ್ತಾರ ಹುಡುಗರು ಅಟ್ಯಾಕ್ ಮಾಡಿದ್ರು. ಶೋಭಾ ಕರಂದ್ಲಾಜೆ ಅವ್ರೆ, MP ಆಗಿ ಈ ತರ ಪರೋಡಿಗಳನ್ನ ಯಾಕೆ ಸಾಕ್ತಾ ಇದ್ದೀರಾ? ಮಹೇಶ, ಕೊಡಗೇಳಿ ಇನ್ಸ್ಪೆಕ್ಟರ್, ನೀನ್ ಹಿಂದುತ್ವವಾದಿ ಅಂದ್ರೆ ಮನೇಲಿ ಮಾಡ್ಕೋ. ಆಮೇಲೆ ಯೂನಿಫಾರ್ಮ್ ಹಾಕದ್ಮೇಲೆ ನೀನೊಬ್ಬ ಪಬ್ಲಿಕ್ ಸರ್ವೆಂಟು ಇನ್ಸ್ಪೆಕ್ಟ್ರು. ಆಮೇಲೆ ನಾನೇನ್ ಭಯ ಬೀಳಲ್ಲ. ನೀನು ಲೇಟಾಗಿ ಕಳಿಸು, ಆಮೇಲೆ ಇನ್ನೂ ಬೇಕಾದ್ರೆ 100 ಜನ ಕಳಿಸು. ಮಹೇಶ, ಶೋಭಾ ಕರಂದ್ಲಾಜೆ ಅವ್ರೆ, ಬೊಮ್ಮಾಯಿ ಇನ್ನೂ 500 ಜನ ಕಳಿಸು. ನಮ್ಗೇನು ಸಮಸ್ಯೆ ಇಲ್ಲ. ಯಾಕೆ ಅಂತಂದ್ರೆ ನಾವು ಹ್ಯಾಂಡಲ್ ಮಾಡೋ ಕೆಪಾಸಿಟಿ ಇದೆ. ನನ್ಗೆ ಪೊಲೀಸ್ ರಕ್ಷಣೆನೂ ಬೇಡ.
ನೋಡಿ ಯಾವ ರೀತಿ ಈ ಈ ಸ್ಲಮ್ ಹುಡುಗರು ತಲಾಟೆ ನನ್ನ ಮಕ್ಳು ನೋಡಿ, ನಮ್ಮ ಮನೆ ಮುಂದೆನೆ ನೋಡಿ ಇವೆಲ್ಲ ತಲಾಟೆಗಳು ನೋಡಿ. ಏನ್ ಹೇಳಿದ್ರು ಇವ್ರಿಗೆಲ್ಲ? ಆಮೇಲೆ ಅಲ್ಲ, ಈ ಹೋರಾಟ ಎಲ್ಲ ಮಾಡ್ಬೇಕಾದ್ರೆ ನಾವೇನ್ ಭಯ ಬೀಳಲ್ಲ. ನಾನು ಹೇಳಿದ್ದೀನಿ, ನಾವು ಭಯ ಬೀಳೋ ಸೀನೇ ಇಲ್ಲ. ಆಮೇಲೆ ಇವೆಲ್ಲ ಮೇಂಟೈನ್ ಮಾಡ್ತೀವಿ ನಾವು. ಓಕೆ, ವಿತೌಟ್ ಪೊಲೀಸ್ ಐ ಕ್ಯಾನ್ ಮೇಂಟೈನ್. ಅಲ್ಲ, ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದೀನಿ ಅಂತಂದ್ರೆ ಏನಂದ್ರೆ ಆನ್ ರೆಕಾರ್ಡ್ ಅಟ್ಯಾಕ್ ಮಾಡೋದು ಇರ್ಲಿ ಅನ್ನೋದು ಬಿಟ್ರೆ ನಮಗೆ ಸೆಕ್ಯೂರಿಟಿ ಬೆಂಗಳೂರು ಪೊಲೀಸ್ ಅವರಿಂದ ಸೆಕ್ಯೂರಿಟಿ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಿಲ್ಲ. ನಂಗೆ ಬೇಡ ಸದ್ದು ನೀವು ಸೆಕ್ಯೂರ್ ಆಗ್ಲಿ ಫಸ್ಟ್. ಆ ಬ್ಲೂ ಫಿಲಮ್ ರಿಲೀಸ್ ಆಗ್ಬಿಟ್ರೆ ನಿಮ್ ಹೆಂಡತಿ ಮಕ್ಕಳು ನಿಮ್ಮನ್ನ ಏನ್ ಮಾಡ್ತಾರೋ ಅದೇ ಗೊತ್ತಿಲ್ಲ. ಓಕೆನಾ? ಐ ಲವ್ ಯು ಕರ್ನಾಟಕ ಪೊಲೀಸ್, ಐ ಲವ್ ಯು ಕೊಡ್ಗಿಲಿ ಪೊಲೀಸ್. ನಿಮ್ಮ ಸಿಡಿ ಏನೋ ರಿಲೀಸ್ ಇಲ್ಲ ಆಗ್ಬಿಟ್ರೆ ಏನೋ ಮಾಡ್ತೀರಾ ಕರ್ನಾಟಕ ಪೊಲೀಸರ ಈ ತರ. ಆಮೇಲೆ ಈ ಬೊಮ್ಮಾಯಿ ಶೋಭಾ ಕರಂದ್ಲಾಜೆ ನಿಜವಾಗ್ಲು ಇನ್ವೆಸ್ಟಿಗೇಷನ್ ಮಾಡ್ರಪ್ಪ. ನನ್ಗೆ ಅದು ಗೊತ್ತಿಲ್ಲ, ಅವ್ರು ಕ್ಲೇಮ್ ಮಾಡ್ಬಿಟ್ಟವ್ರು. ಬಟ್ ಕೊಡಗೇಲಿ ಇನ್ಸ್ಪೆಕ್ಟರ್ ಮಹೇಶ್ ಅಂತೂ ಪಾತ್ರ ಇದೆ. ಅವ್ನು ಹಿಂದುತ್ವವಾದಿ ಅಂತ ಕೂರ್ಗಿ ಅಂತ, ನಾನು ದಟ್ ಇಸ್ ವಾಟ್ ಸಂಬಡಿ ಟೋಲ್ಡ್. ಆಮೇಲೆ ಅವ್ರು ಬಂದವರೆಲ್ಲ ಇನ್ಸ್ಪೆಕ್ಟರ್ಸ್ ಹೇಳ್ತಾರೆ.